ಬಡ ರೋಗಿಗಳು ಪರದಾಡ್ತಾ ಇದ್ದರು. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರ ಪಕ್ಷದ ಒಳಜಗಳದಲ್ಲಿ ಅವರ ಕಚ್ಚಾಟದಲ್ಲಿ ಅವರು ದಿಲ್ಲಿ ಮತ್ತು ಬೆಂಗಳೂರು ಓಡಾಡೋದ್ರಲ್ಲಿ ಶಾಸಕರು ಪೌರಾಡಳಿತ ಸಚಿವರು ಅವರು ಹೈದರಾಬಾದಿನ ಓವೈಸಿ ಕರೆಸ್ಕೊಂಡು ಇಬ್ಬರು ಕೂಡ ಬಿರಿಯಾನಿ ತಿಂತಾ ಇದ್ದರು. ಇಲ್ಲಿ ಕರೆಂಟ್ ಕಟ್ಟಾಗಿ ರೋಗಿಗಳು ಪರದಾಡ್ತಾ ಇದ್ದರು. ಓವೈಸಿ ಮತ್ತು ರಹೀಮ್ ಖಾನ್ ಅವರು ಬಿರಿಯಾನಿ ಹೋಟೆಲ್ ಉದ್ಘಾಟನೆ ಮಾಡೋದು ಸ್ಪೆಷಲಿಸ್ಟ್ ರಹೀಮ್ ಖಾನ್ ಅವರು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು. ಬೀದರ್ ನಗರ 4 ಕಡೆ ಬಿರಿಯಾನಿ ಹೋಟೆಲ್ ಉದ್ಘಾಟನೆ ಮಾಡ್ತಾರೆ ತಿಂಗಳಿಗೆ ಒಂದು. ಅವರು ಇಲ್ಲಿ ರೋಗಿಗಳು ಕತ್ತಲಾಗಿದ್ದರು, ಅವರು ಬಿರಿಯಾನಿ ಹೋಟೆಲ್ ಉದ್ಘಾಟನೆ ಮಾಡಿ ಬಿರಿಯಾನಿ ತಿಂತಾಯಿದ್ರು. ಇಂಥ ಒಂದು ನೀಚ ಮನಸ್ಥಿತಿ ಇರುವಂಥ, ಇಂಥ ಕ್ರೂರ ಮನಸ್ಥಿತಿ ಇರುವಂಥ ಈ ಇಬ್ಬರು ಸಚಿವರು ಇವತ್ತು ಬೀದರಿಗೆ ಕತ್ತಲ ಭಾಗ್ಯವನ್ನು ನೀಡಿದ್ದಾರೆ. ಇದನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ. ಈಗಾಗಲೇ ಈ ಹೋರಾಟದಲ್ಲಿ ಅನೇಕ ಹಿರಿಯರಿದ್ದಾರೆ, ಅವರು ಕೂಡ ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕು. ಈ ಹೋರಾಟ ಮುಗಿದ ನಂತರ ಈ ನಾವು ತಂದಿರುವಂಥ ಕ್ಯಾಂಡಲ್ಗಳು ಈ ಆಸ್ಪತ್ರೆಯ ಆವರಣದಲ್ಲಿ ಹಚ್ಚಿ ಹೋಗೋದು. ಯಾಕಂದರೆ ನಮ್ಮ ಕ್ಯಾಂಡಲ್ ಬೆಳಗಿಗಾದರೂ ರೋಗಿಗಳು ಅವರು ಓಡಾಡುವಂಥ ವ್ಯವಸ್ಥೆ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ 2 ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತೇನೆ. ಬಡ ರೋಗಿಗಳು ಪರದಾಡ್ತಾ ಇದ್ದರು. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರ ಪಕ್ಷದ ಒಳಜಗಳದಲ್ಲಿ ಅವರ ಕಚ್ಚಾಟದಲ್ಲಿ ಅವರು ದಿಲ್ಲಿ ಮತ್ತು ಬೆಂಗಳೂರು ಓಡಾಡೋದ್ರಲ್ಲಿ ಶಾಸಕರು ಪೌರಾಡಳಿತ ಸಚಿವರು ಅವರು ಹೈದರಾಬಾದಿನ ಓವೈಸಿ ಕರೆಸ್ಕೊಂಡು ಇಬ್ಬರು ಕೂಡ ಬಿರಿಯಾನಿ ತಿಂತಾ ಇದ್ದರು. ಇಲ್ಲಿ ಕರೆಂಟ್ ಕಟ್ಟಾಗಿ ರೋಗಿಗಳು ಪರದಾಡ್ತಾ ಇದ್ದರು. ಓವೈಸಿ ಮತ್ತು ರಹೀಮ್ ಖಾನ್ ಅವರು ಬಿರಿಯಾನಿ ಹೋಟೆಲ್ ಉದ್ಘಾಟನೆ ಮಾಡೋದು ಸ್ಪೆಷಲಿಸ್ಟ್ ರಹೀಮ್ ಖಾನ್ ಅವರು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು. ಬೀದರ್ ನಗರ 4 ಕಡೆ ಬಿರಿಯಾನಿ ಹೋಟೆಲ್ ಉದ್ಘಾಟನೆ ಮಾಡ್ತಾರೆ ತಿಂಗಳಿಗೆ ಒಂದು. ಅವರು ಇಲ್ಲಿ ರೋಗಿಗಳು ಕತ್ತಲಾಗಿದ್ದರು, ಅವರು ಬಿರಿಯಾನಿ ಹೋಟೆಲ್ ಉದ್ಘಾಟನೆ ಮಾಡಿ ಬಿರಿಯಾನಿ ತಿಂತಾಯಿದ್ರು. ಇಂಥ ಒಂದು ನೀಚ ಮನಸ್ಥಿತಿ ಇರುವಂಥ, ಇಂಥ ಕ್ರೂರ ಮನಸ್ಥಿತಿ ಇರುವಂಥ ಈ ಇಬ್ಬರು ಸಚಿವರು ಇವತ್ತು ಬೀದರಿಗೆ ಕತ್ತಲ ಭಾಗ್ಯವನ್ನು ನೀಡಿದ್ದಾರೆ. ಇದನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ. ಈಗಾಗಲೇ ಈ ಹೋರಾಟದಲ್ಲಿ ಅನೇಕ ಹಿರಿಯರಿದ್ದಾರೆ, ಅವರು ಕೂಡ ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕು. ಈ ಹೋರಾಟ ಮುಗಿದ ನಂತರ ಈ ನಾವು ತಂದಿರುವಂಥ ಕ್ಯಾಂಡಲ್ಗಳು ಈ ಆಸ್ಪತ್ರೆಯ ಆವರಣದಲ್ಲಿ ಹಚ್ಚಿ ಹೋಗೋದು. ಯಾಕಂದರೆ ನಮ್ಮ ಕ್ಯಾಂಡಲ್ ಬೆಳಗಿಗಾದರೂ ರೋಗಿಗಳು ಅವರು ಓಡಾಡುವಂಥ ವ್ಯವಸ್ಥೆ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ 2 ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತೇನೆ.